ಇದ್ರ ಜೊತೆಗೆ ಸರ್ ಶೌರ್ಯನ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮತ್ತೊಬ್ಬ ಕನ್ನಡ ಇಂಡಸ್ಟ್ರಿಗೆ ಭರವಸೆ ನಟ ಸಿಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ದೇವರ ಅನುಗ್ರಹ ಇದ್ದು ಅವನ ಅವನ ಶ್ರದ್ಧೆ, ಅವನ ಪ್ರೀತಿ ಜೊತೆಗೆ ಅವನಲ್ಲಿ ಪ್ರತಿಭೆ ಅವೆಲ್ಲ ಇದ್ದು ಬರ್ತಾನೆ, ಅವನ್ನ ಮತ್ತೆ ಬರ್ಮಾಡ್ಕೋತಾರೆ, ಅವನಿಂದ ಮತ್ತೊಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಅದು ನನಗೆ ಬಹಳ ದೊಡ್ಡ ಕೊಡುಗೆ. ಅದು ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಅವನು 12th ಓದ್ತಾ ಇದ್ದಾನೆ, ಭಾಳ ಇಷ್ಟಪಟ್ಟು ಜಿಮ್ಗೆ ಹೋಗ್ತಾನೆ, ಭಾಳ ಇಷ್ಟಪಟ್ಟು ಅವ್ರ ಚಿಕ್ಕಪ್ಪನ ಸಿನಿಮಾ ನೋಡ್ತಾನೆ, ಯಶ್ ಸಿನಿಮಾ ನೋಡ್ತಾನೆ, ಅವ್ರ ಅಪ್ಪು ಮಾಮ ಸಿನಿಮಾ, ಶಿವಣ್ಣ ಮಾಮ ಸಿನಿಮಾ ಅಂದರೆ ಅಷ್ಟು ಇಷ್ಟಪಡ್ತಾನೆ. ಅದೇ ಆ ವಿಚಾರದಲ್ಲಿ ಅವ್ರ ಅಮ್ಮನ ಥರ ಸ್ವಲ್ಪ ಈ ಮಾಸ್ ಸಿನಿಮಾ ನೋಡೋದು ಇಷ್ಟ. ನಮ್ಮದು ಕನ್ನಡ ಸಿನಿಮಾ, ನಮ್ಮದು ಒಂದು ತಮಿಳು, ನಮ್ಮದೊಂದು ಹಿಂದಿ, ನಮ್ಮದು ಆ ಥರ ಸಿನಿಮಾ ನೋಡ್ತಾ ಇರ್ತಾನೆ. ಸೊ ಮುಂದಕ್ಕೆ ಆಗಲಿ 12th ಆದಮೇಲೆ ಏನು ಮಾಡಬೇಕು ಅಂತ ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಅದನ್ನು ಯಾವ ಥರ ಮಾಡಬೇಕು ಅಂತ ಅವ್ನಿಗಿಂತ ಚೆನ್ನಾಗಿ ನನಗೆ ಗೊತ್ತಿರುತ್ತೆ. ಇದ್ರ ಜೊತೆಗೆ ಸರ್ ಶೌರ್ಯನ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮತ್ತೊಬ್ಬ ಕನ್ನಡ ಇಂಡಸ್ಟ್ರಿಗೆ ಭರವಸೆ ನಟ ಸಿಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ದೇವರ ಅನುಗ್ರಹ ಇದ್ದು ಅವನ ಶ್ರದ್ಧೆ, ಅವನ ಪ್ರೀತಿ ಜೊತೆಗೆ ಅವನಲ್ಲಿ ಪ್ರತಿಭೆ ಅವೆಲ್ಲ ಇದ್ದು ಬರ್ತಾನೆ, ಅವನ್ನ ಮತ್ತೆ ಬರ್ಮಾಡ್ಕೋತಾರೆ, ಅವನಿಂದ ಮತ್ತೊಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಅದು ನನಗೆ ಬಹಳ ದೊಡ್ಡ ಕೊಡುಗೆ. ಅದು ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಅವನು 12th ಓದ್ತಾ ಇದ್ದಾನೆ, ಭಾಳ ಇಷ್ಟಪಟ್ಟು ಜಿಮ್ಗೆ ಹೋಗ್ತಾನೆ, ಭಾಳ ಇಷ್ಟಪಟ್ಟು ಅವ್ರ ಚಿಕ್ಕಪ್ಪನ ಸಿನಿಮಾ ನೋಡ್ತಾನೆ, ಯಶ್ ಸಿನಿಮಾ ನೋಡ್ತಾನೆ, ಅವ್ರ ಅಪ್ಪು ಮಾಮ ಸಿನಿಮಾ, ಶಿವಣ್ಣ ಮಾಮ ಸಿನಿಮಾ ಅಂದರೆ ಅಷ್ಟು ಇಷ್ಟಪಡ್ತಾನೆ. ಅದೇ ಆ ವಿಚಾರದಲ್ಲಿ ಅವ್ರ ಅಮ್ಮನ ಥರ ಸ್ವಲ್ಪ ಈ ಮಾಸ್ ಸಿನಿಮಾ ನೋಡೋದು ಇಷ್ಟ. ನಮ್ಮದು ಕನ್ನಡ ಸಿನಿಮಾ, ನಮ್ಮದು ಒಂದು ತಮಿಳು, ನಮ್ಮದೊಂದು ಹಿಂದಿ, ನಮ್ಮದು ಆ ಥರ ಸಿನಿಮಾ ನೋಡ್ತಾ ಇರ್ತಾನೆ. ಸೊ ಮುಂದಕ್ಕೆ ಆಗಲಿ 12th ಆದಮೇಲೆ ಏನು ಮಾಡಬೇಕು ಅಂತ ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಅದನ್ನು ಯಾವ ಥರ ಮಾಡಬೇಕು ಅಂತ ಅವ್ನಿಗಿಂತ ಚೆನ್ನಾಗಿ ನನಗೆ ಗೊತ್ತಿರುತ್ತೆ. ಇದ್ರ ಜೊತೆಗೆ ಸರ್ ಶೌರ್ಯನ ವೀಡಿಯೋಸ್ಗಳೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಮತ್ತೊಬ್ಬ ಕನ್ನಡ ಇಂಡಸ್ಟ್ರಿಗೆ ಭರವಸೆ ನಟ ಸಿಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ದೇವರ ಅನುಗ್ರಹ ಇದ್ದು ಅವನ ಶ್ರದ್ಧೆ, ಅವನ ಪ್ರೀತಿ ಜೊತೆಗೆ ಅವನಲ್ಲಿ ಪ್ರತಿಭೆ ಅವೆಲ್ಲ ಇದ್ದು ಬರ್ತಾನೆ, ಅವನ್ನ ಮತ್ತೆ ಬರ್ಮಾಡ್ಕೋತಾರೆ, ಅವನಿಂದ ಮತ್ತೊಂದು ಸೈಕಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ ಅದು ನನಗೆ ಬಹಳ ದೊಡ್ಡ ಕೊಡುಗೆ. ಅದು ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಅವನು 12th ಓದ್ತಾ ಇದ್ದಾನೆ, ಭಾಳ ಇಷ್ಟಪಟ್ಟು ಜಿಮ್ಗೆ ಹೋಗ್ತಾನೆ, ಭಾಳ ಇಷ್ಟಪಟ್ಟು ಅವ್ರ ಚಿಕ್ಕಪ್ಪನ ಸಿನಿಮಾ ನೋಡ್ತಾನೆ, ಯಶ್ ಸಿನಿಮಾ ನೋಡ್ತಾನೆ, ಅವ್ರ ಅಪ್ಪು ಮಾಮ ಸಿನಿಮಾ, ಶಿವಣ್ಣ ಮಾಮ ಸಿನಿಮಾ ಅಂದರೆ ಅಷ್ಟು ಇಷ್ಟಪಡ್ತಾನೆ. ಅದೇ ಆ ವಿಚಾರದಲ್ಲಿ ಅವ್ರ ಅಮ್ಮನ ಥರ ಸ್ವಲ್ಪ ಈ ಮಾಸ್ ಸಿನಿಮಾ ನೋಡೋದು ಇಷ್ಟ. ನಮ್ಮದು ಕನ್ನಡ ಸಿನಿಮಾ, ನಮ್ಮದು ಒಂದು ತಮಿಳು, ನಮ್ಮದೊಂದು ಹಿಂದಿ, ನಮ್ಮದು ಆ ಥರ ಸಿನಿಮಾ ನೋಡ್ತಾ ಇರ್ತಾನೆ. ಸೊ ಮುಂದಕ್ಕೆ ಆಗಲಿ 12th ಆದಮೇಲೆ ಏನು ಮಾಡಬೇಕು ಅಂತ ನನಗಿಂತ ಚೆನ್ನಾಗಿ ಅವನಿಗೆ ಗೊತ್ತಿರುತ್ತೆ. ಅದನ್ನು ಯಾವ ಥರ ಮಾಡಬೇಕು ಅಂತ ಅವ್ನಿಗಿಂತ ಚೆನ್ನಾಗಿ ನನಗೆ ಗೊತ್ತಿರುತ್ತೆ.